ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಹೊಸ ರೀತಿಯ ಸೀರೆ ಕುಚ್ಚು ನೋಡೋಣ ಹೆಂಗೆ ಮಾಡೋದು ಅಂತ. ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ, 7 ನಂಬರು ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಬನ್ನಿ ಈಗ ಡಿಸೈನ್ ಪ್ರಾರಂಭ ಮಾಡೋಣ. ಫಸ್ಟು ಬಟ್ಟೆಗೆ ಲಾಕ್ ಮಾಡಿ ದಾರ ಇದೇ ಥರನೇ ಲಾಕ್ ಮಾಡ್ತಾ ಇದ್ದೀನಿ ನಾನು. ಪ್ರತಿ ಸಾರಿನೂ ತೋರಿಸಿದ್ದೀನಿ ನಾನು ನಿಮಗೆ. 3 ಚೈನ್ ಹಾಕ್ಕೋಬೇಕು. ಫಸ್ಟು 3 ಚೈನ್ ಹಾಕ್ಕೊಂಡು ಅದು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 5 ಚೈನು 3 4 5 ಚೈನ್ ಹಾಕಿಬಿಟ್ಟು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಮಣಿ ಇದ್ದರೆ ಮಣಿ ಸುತ್ತಲೂ ನಾವು ಹೆಂಗೆ ಹಾಕ್ತೀವೋ ಹಾಗೆ. ಮಣಿ ಇಲ್ಲದೆ ಆರ್ಚ್ ಮಾಡೋದಾದರೆ ಸ್ವಲ್ಪ ಲೂಸಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆವಾಗ ರೌಂಡ್ ಬರುತ್ತೆ, ಇದು ಎದ್ದು ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಶೇಪ್ ಚಪ್ಪಟೆಯಾಗಿ ಬರುತ್ತೆ, ಆರ್ಚ್ನ ಶೇಪ್ ಅಷ್ಟೇ. ಅದು ಚೆನ್ನಾಗಿ ಕಾಣಿಸುತ್ತೆ, ಏನಿಲ್ಲ. ಇದು ಬೀಡ್ ಹಾಕಿದಂಗೆ ರೌಂಡಾಗಿ ಇರುತ್ತೆ. ಇನ್ನು ಮತ್ತೆ 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್. ಈಗ 1 ಚೈನ್ ಹಾಕಿಬಿಟ್ಟು ವರ್ಕ್ ಟರ್ನ್ ಮಾಡಿ ಬಟ್ಟೆ ತಿರುಗಿಸ್ಕೊಂಡು ಮತ್ತೆ 3 ಚೈನು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ 5 ಚೈನು 4 5 ಚೈನ್ ಆಗಿ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಅದನ್ನು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಹೀಗೆ ವರ್ಕ್ ಟರ್ನ್ ಮಾಡಿ ಈ ಕಡೆ ತಿರುಗಿಸ್ಕೋಬೋದು. ನಾನು ಈ 3 ಚೈನನ್ನು ಮಾಡ್ತೀನಿ, ಕುಚ್ಚಿಗಿರೋ 3 ಚೈನನ್ನು. ಯಾಕೆಂದರೆ ಅದು ದಪ್ಪ ಆಗಿ ಕುಚ್ಚು ಹಾಕಕ್ಕೆ ಒಳ್ಳೆ ಗ್ರಿಪ್ ಸಿಗತ್ತೆ. ಅದಕ್ಕೆ ಹಾಕಿಬಿಟ್ಟು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಇದು ಫಸ್ಟಿಂದ ಆದ್ದರಿಂದ ಲಾಕ್ ಮಾಡೋದು ಕಷ್ಟ ಇದೆ. ಅದಕ್ಕೆ ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 1 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಒಂದು ಗ್ರಿಪ್ ಸಿಗತ್ತೆ. ಇಲ್ಲಿ 2 ಲೈನ್ 3 ಚೈನ್ ಆಗಿರೋದ್ರಿಂದ ಇದು ಕುಚ್ಚು ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು. ಇನ್ನೊಂದು, ಈ ದಾರನ ಇಲ್ಲಿ ಲಾಕ್ ಮಾಡ್ಕೋಬೋದು ನಾವು. ಈಗ ಈ ಸ್ಟಾರ್ಟಿಂಗ್ ಬಿಟ್ಟಿರೋ ದಾರ ಇದೆಯಲ್ವ, ಅದನ್ನು ತಗೊಂಡು ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಅದಕ್ಕೆ ಕೂಡ ಈ ಥರ 3 ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಆವಾಗ ಅದು ಅಲ್ಲೇ ಲಾಕ್ ಆಗುತ್ತೆ. ಇನ್ನು ನೀವು ಇದನ್ನು ಕಟ್ ಮಾಡೋದಾದ್ರೆ ಕಟ್ ಮಾಡ್ಬೋದು, ಕುಚ್ಚಿಗೆ ಸೇರಿಸೋದಾದ್ರೆ ಕುಚ್ಚಿಗೆ ಸೇರಿಸ್ಬೋದು. ಈ ಫಸ್ಟ್ 3 ಚೈನಲ್ಲಿ. ಈಗ ನೆಕ್ಸ್ಟ್ ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ನಾರ್ಮಲ್ ಆಗಿ ಎಲ್ಲ ಆರ್ಚಿಗೆ ಮಾಡಿದಂಗೆ ಈ ಥರ ಸಿಂಗಲ್ ಕ್ರೋಶೆ ಹಾಕಿ, ಆಮೇಲೆ ಈ 5 ಚೈನಲ್ಲಿ ಆರ್ಚ್ ಮಾಡಬೇಕು. ಆದರೆ 5 ಚೈನ್, ಈ ಮೇಲಿನ 5 ಚೈನ್, ಇಲ್ಲಿ 2 ಸಾರಿ ಹಾಕಿದೀವಲ್ವಾ, ಈ ಮೇಲಿನ 5 ಚೈನಲ್ಲಿ ಮಾತ್ರ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೋಬೇಕು. ನೋಡಿ, 1 2 3 4 5 6 7 ಹಾಕಿಬಿಟ್ಟು ಒಂದು ಗೋಲ್ಡನ್ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಮಣಿ ಆದಮೇಲೆ ಇನ್ನು 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2
3 4 5 6 ಅಂದರೆ ಒಟ್ಟು 13 ಡಬಲ್ ಕ್ರೋಶೆ ಈ ಥರ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಲಾಸ್ಟ್ ಆಗಿರೋದ್ರಿಂದ ಈ ಥರ ಆರ್ಚ್ ಬರುತ್ತೆ. ಈಗ ನೆಕ್ಸ್ಟ್ 3 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 3 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಈ ಥರ ಉದ್ದ ಎಳೆದ್ಬಿಟ್ಟು ಇದನ್ನು ಇಲ್ಲೇ ಬಿಡಿ, ಈ ಥರ ಕಟ್ ಮಾಡಬೇಡಿ. ಈಗ ಇನ್ನೊಂದು ಕಲರ್ ಸೇರಿಸ್ಕೋತಿದ್ದೀನಿ. ಎಲ್ಲಿ ಸೇರಿಸ್ಕೋತೀನಿ ಅಂದರೆ ಈ ಆರ್ಚ್ ಆದಮೇಲೆ ಈ 3 ಚೈನ್ ಇದೆಯಲ್ವಾ, ಈ 3 ಚೈನು, ಈ 3 ಚೈನ್ನ ಎಂಡಲ್ಲಿ ಲಾಕಲ್ಲಿ ಇಲ್ಲಿ ದಾರ ಸೇರಿಸ್ಕೋತಾ ಇದ್ದೀನಿ. ಇದೇ ಥರ ಹೆಂಗೆ ಫಸ್ಟಿಗೆ ಲಾಕ್ ಮಾಡಿದ್ವಿ ಅದೇ ಥರ ಈ ಲಾಕಿನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇದು ಲಾಕ್ ಆಯ್ತು. ಇಲ್ಲಿ ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಇಲ್ಲಿ 3 ಚೈನ್ ಹಾಕಿ 1 2 3 ಚೈನ್ ಹಾಕಿ ಈ ಲಾಕಲ್ಲಿ ಲಾಕ್ ಮಾಡಿ, ಆರ್ಚಿನ ಪಕ್ಕದ ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ಈಗ 5 ಚೈನು 1 2 3 4 5 ಚೈನ್ ಹಾಕಿಬಿಟ್ಟು ಈ ಹಿಂದ್ಗಡೆ, ಈ ಆರ್ಚಿನ ಹಿಂದ್ಗಡೆ ಕೆಳಗೆ ಫಸ್ಟ್ ರೌಂಡಿನ ಚೈನ್ ಇದೆ ನೋಡಿ, ನಾವಿಲ್ಲಿ ಮೇಲೆ ಮಾತ್ರ ಚೈನಲ್ಲಿ ಆರ್ಚ್ ಮಾಡಿರೋದಲ್ವ, ಅಲ್ಲಿ ಲಾಕ್ ಮಾಡಿ ಇದು. ಆಮೇಲೆ ಮತ್ತೆ 3 ಚೈನ್ ಹಾಕಿ 3 ಚೈನು ಮತ್ತೆ 3 ಚೈನ್ ಹಾಕಿಬಿಟ್ಟು ಈ ಆರ್ಚಿನ ಈ ಕಡೆ 3 ಚೈನ್ ಫಸ್ಟ್ ರೌಂಡ್ ಇದೆ ನೋಡಿ, ಅಲ್ಲಿ ಲಾಕ್ ಮಾಡಿ. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾವು 2 ರೌಂಡ್ ಹಾಕಿದ್ದೀವಿ. ಫಸ್ಟ್ ರೌಂಡಲ್ಲಿ 3 ಚೈನು ಮತ್ತೆ 5 ಚೈನು ಮತ್ತೆ 3 ಚೈನು ಮತ್ತೆ ವರ್ಕ್ ಟರ್ನ್ ಮಾಡಿ ಅದರ ಮೇಲೇ ಚೈನ್ಗಳು ಹಾಕ್ಕೊಂಡು ಹೋಗಿದ್ದೀವಿ. ಆರ್ಚ್ ಮಾಡುವಾಗ ಮೇಲಿನ ರೌಂಡಲ್ಲಿ ಮಾತ್ರ ನಾವು ಆರ್ಚ್ ಮಾಡಿರೋದು. ಈ ಒಳಗಿನ ಕೆಳಗಿನ ಫಸ್ಟ್ ರೌಂಡ್ ಹಾಗೆ ಇದೆ ಚೈನ್ಗಳು, ಆ ಚೈನಲ್ಲಿ ಲಾಕ್ ಮಾಡಬೇಕಾಗಿರೋದು. ಈ ಆರ್ಚಿನ ಕೆಳಗಡೆ ಇದೆ, ಈ ಆರ್ಚಿನ ಈ ಕಡೆ 3 ಚೈನ್ ಗ್ಯಾಪಲ್ಲೂ ಒಂದು ಕೆಳಗಡೆ ಇದೆ, ಅಲ್ಲಿ 3 ಚೈನ್ ಮಾಡಿ ಲಾಕ್ ಮಾಡಿ. ಈಗ ಒಂದು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಈ 3 ಚೈನಲ್ಲಿ ಹೆಂಗೆ ನಾವು ಆರ್ಚ್ ಮಾಡ್ತೀವಿ ಅದೇ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ 5 ಚೈನಲ್ಲಿ ಆರ್ಚ್ ಹೆಂಗೆ ಇಲ್ಲಿ ಮಾಡಿದ್ದೀವಿ ಅದೇ 13 ಆರ್ಚ್ ಮಧ್ಯದಲ್ಲಿ ಬೇಡ ಅಂದರೆ ನೀವು ಬೇಡ ಹಾಕ್ಕೋಬೇಡಿ, ಡೈರೆಕ್ಟಾಗಿ 13 ಮಾಡಿ. 2 3 4 5 6 7 7 ಒಂದು ಮಣಿ, ಮತ್ತೆ 6 ಡಬಲ್ ಕ್ರೋಶೆ ಇದರಲ್ಲಿ. 2 3 4 5 6 ಡಬಲ್ ಕ್ರೋಶೆ ಆಗಿ ಇಲ್ಲಿ 3 ಚೈನ್ ಇದೆ ನೋಡಿ, ಈ 3 ಚೈನಲ್ಲಿ ಲಾಕ್ ಮತ್ತೆ ಅದೇ ಆರ್ಚ್.
ಈಗ ನೋಡಿ ಒಂದರ ಹಿಂದೆ ಇನ್ನೊಂದು ಆರ್ಚ್ ಬರುತ್ತೆ. ಇದಾಗಿ ಈ 3 ಚೈನ್ ಲಾಕ್ ಇಲ್ಲಿ ಈಗ ನಾವು ಜಾಯಿನ್ ಮಾಡಿದ್ವಲ್ವ ದಾರ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಮುಂದುವರ್ಸ್ಕೊಂಡು ಹೋಗೋದು. ಈ ಥರ ಲಾಕ್ ಮಾಡಿ ಆದಮೇಲೆ ಇನ್ನು ಈ ಯೆಲ್ಲೋ ಕಲರ್ ದಾರ ಇದೇ ಥರ ಇರಲಿ, ಈ ಥರ ಹಿಂಗೆ ಮಡಿಸಿಟ್ಕೊಳ್ಳಿ. ಈ ಪಿಂಕ್ ದಾರ ಸ್ಟಾರ್ಟಿಂಗಿಂದ ಉಳಿದಿದೆಯಲ್ವ, ಇದನ್ನು ಹಿಂಗೆ ಹಿಡ್ಕೊಳ್ಳಿ. ಲೆಫ್ಟ್ ಸೈಡ್ಗೆ ಹಿಡ್ಕೊಂಡು ಹೆಂಗೆ ನಾವು ಫಸ್ಟ್ ಕುಚ್ಚಿನ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಹಾಗೆ ಇದರಲ್ಲೂ ಸಿಂಗಲ್ ಕ್ರೋಶೆ ಮಾಡಿ. ಆವಾಗ ದಾರ ಲಾಕ್ ಆಗುತ್ತೆ. ಈಗ ಇದೇ ಆರ್ಚ್ ಮಾಡಬೇಕು ನೀವು. 3 ಚೈನ್ ಹಾಕಿ ಮತ್ತು 5 ಚೈನ್ ಹಾಕಿ ಈ ಯೆಲ್ಲೋ ಕಲರ್ ಆರ್ಚ್ ಮಾಡ್ಕೋಬೇಕು. ಈಗ ಯೆಲ್ಲೋ ದಾರ ಕೈಗೆ ತಗೊಳ್ಳಿ, ಪಿಂಕ್ ದಾರ ಹಿಂಗೆ ಇರಲಿ. ಇನ್ನು 3 ಚೈನು ಯೆಲ್ಲೋದಲ್ಲಿ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನು 2 3 4 5 ಚೈನು 5 ಚೈನ್ ಹಾಕ್ಕೊಂಡು ಅದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ಲೂಸಾಗಿ. ಮತ್ತು 3 ಚೈನು ಇಷ್ಟು ಹಾಕಿಬಿಟ್ಟು ಈಗ ಇದನ್ನು ಇಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲೋ ಈಗ ಪಿಂಕ್ ದಾರ ಕೈಗೆ ತಗೊಳ್ಳಿ. ಇಲ್ಲಿ ನೀವು ಸಿಂಗಲ್ ಕ್ರೋಶೆ ಹಾಕಿದಿರಲ್ವ, ಸಿಂಗಲ್ ಕ್ರೋಶೆ ಆದಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕಲ್ಲಿ ಆಮೇಲೆ ಈ 3 ಚೈನು ಯೆಲ್ಲೋ ಕಲರ್ 3 ಚೈನ್ ಇದೆಯಲ್ವ ಅದರ ಮೇಲೆ 3 ಚೈನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ 5 ಚೈನು 4 5 ಚೈನು ಮತ್ತು ಇದು 5 ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 3 ಚೈನ್ನ ಮೇಲೆ 3 ಚೈನು ಎಲ್ಲ ಕಲರಿಂದ ಎಲ್ಲಿದೆಯೋ ಅಲ್ಲೇ ಅದರ ಜೊತೆಯಲ್ಲೇ ಮಾಡ್ಕೊಂಡು ಹೋಗಿ 3 ಚೈನು. ಈಗ ಇದನ್ನು ಇದೆಲ್ಲಿ ಲಾಕ್ ಆಗಿದೆಯಾ ಈ ಎಲ್ಲ ಚೈನು ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಎಲ್ಲ ಚೈನನ್ನು ಸ್ವಲ್ಪ ಹಿಂದಕ್ಕೆ ಈ ಥರ ಕೈಯಲ್ಲಿ ಹಿಡ್ಕೊಳ್ಳಿ. ಮತ್ತೆ 3 ಚೈನು ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಅದನ್ನು ಬಿಟ್ಬಿಡಿ. ಈ ಥರ ಉದ್ದ ಎಳೆದು ಪಿಂಕು ಬಿಟ್ಬಿಡಿ. ಎಲ್ಲೋ ಕಲರ್ ತಗೊಳ್ಳಿ. ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಈ ಚೈನ್ಗಳ ಮೇಲೆ ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಈ ಲಾಕ್ ಎಲ್ಲಾಗಿದೆ ಅದು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನು 1 2 3 4 5 ಚೈನ್ ಹಾಕ್ಕೊಂಡು ಅದೆಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಅದನ್ನು ಇಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಈಗ ಇಲ್ಲಿ 3 ಸ್ಟೆಪ್ ಆಗಿದೆ ನೋಡಿ. ಇಲ್ಲಿ ಫಸ್ಟ್ ಯೆಲ್ಲೋ ಆಮೇಲೆ ಪಿಂಕು ಆಮೇಲೆ 3 ಇದು ಯೆಲ್ಲೋ ಈ ಥರ 3 ಕಲರ್ ಆಗಿದೆ. 3 ಸ್ಟೆಪ್ ಆಗಿದೆ. ನೀವು ಮೇಲಿನ 2 ಸ್ಟೆಪ್ಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತು ಇಲ್ಲಿನೂ 3 ಸ್ಟೆಪ್ ಇದೆ 5 ಚೈನಿಂದು ಯೆಲ್ಲೋ ಪಿಂಕ್ ಯೆಲ್ಲೋ. ನೀವು ಮೇಲಿನ 2 ಪಿಂಕ್ ಮತ್ತು ಯೆಲ್ಲೋ ಮೇಲಿನ ಪಿಂಕ್ ಮತ್ತು ಯೆಲ್ಲೋ ಎರಡಕ್ಕೆ ಅಲ್ಲಿ ಒಂದೇ ಹಾಕಿರೋದು, ಯಾಕಂದರೆ 2 ಸ್ಟೆಪ್ ಇತ್ತು. ಇಲ್ಲಿ ನಾವು ಇನ್ನೊಂದು ಸೇರಿಸಿರೋದ್ರಿಂದ 3 ಸ್ಟೆಪ್ ಇದೆ. ಈ 2 ಸ್ಟೆಪ್ಪಲ್ಲಿ ಆರ್ಚ್ ಮಾಡ್ಕೊಳ್ಳಿ. 13 ಡಬಲ್ ಕ್ರೋಶೆ 1 2
3 4 5 6 7 7 ಮಣಿ ಹಾಕ್ತಾ ಇದ್ದೀನಿ. ಮತ್ತೆ 6 ಡಬಲ್ ಕ್ರೋಶೆಟ್, 1 2 3 4 5 6 ಡಬಲ್ ಕ್ರೋಶೆ ಹಾಕಿಬಿಟ್ಟು ಇದನ್ನು ಈ 3 ಚೈನ್ ಇದೆಯಲ್ವ, ಇಲ್ಲಿ 3 ಸ್ಟೆಪ್ ಇದೆ, ಅದರಲ್ಲಿ ಮೇಲಿನ 2 ಸ್ಟೆಪ್ಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದರ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಈಗ ಇಲ್ಲಿ ಈ ಎಲ್ಲೋ ಲಾಕ್ನ ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಪಿಂಕ್ ಲೂಪಿನ ಮೇಲೆ ಮಾಡಬೇಡಿ, ಇದು ನಮಗೆ ಆರ್ಚ್ ಮಾಡೋಕ್ಕೆ ಬೇಕು, ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಆಮೇಲೆ 3 ಚೈನು ಹಾಕಿ ಲಾಕ್ ಮಾಡ್ಕೊಳ್ಳಿ. 3 ಚೈನು ಮುಂದಿನ ಆರ್ಚಿನ ಬೇಸ್ ಇದು. ಮತ್ತು 5 ಚೈನು, ಇದನ್ನು ಈ ಥರ ಲೂಸಾಗಿ ಸ್ವಲ್ಪ ಮಾಡ್ಕೊಳ್ಳಿ ಲಾಕು. ಆಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ನಿಲ್ಲಿಸ್ಕೊಂಬೇಡಿ. ಈಗ ಇಲ್ಲಿಗೆ ಬನ್ನಿ. ಈಗ ಪಿಂಕ್ ಚೈನು, ಪಿಂಕ್ ಆರ್ಚ್ ಮಾಡ್ಕೊಳ್ಳೋಕ್ಕೆ ಪಿಂಕ್ ದಾರ ತಗೊಂಡು ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಇಲ್ಲಿ 3 ಚೈನ್ಗೆ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಲಾಕ್, ಎಲ್ಲಿ ಈ ಆರ್ಚ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಬೇಸಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನು, 5 ಚೈನ್ ಹಾಕ್ಕೊಂಡು ಈ ಬೇಸ್ ಚೈನ್ ಇದೆಯಲ್ವ, ಫಸ್ಟ್ ಯೆಲ್ಲೋ ಕಲರ್ ಚೈನ್ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಮತ್ತೆ ಈ ಆರ್ಚಿನ ಈ ಕಡೆ 3 ಚೈನಲ್ಲಿ ಬೇಸ್ ಚೈನ್ ಇದೆ ನೋಡಿ ಯೆಲ್ಲೋ ಕಲರ್, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಆ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಲ್ಲಿ ಮಾಡ್ದಂಗೆ ಆರ್ಚ್, ಪಿಂಕ್ ಆರ್ಚ್. 6 ಡಬಲ್ ಕ್ರೋಶೆ, 1 2 3 4 5 6, 7ನೇದಲ್ಲಿ ಮಣಿ, ಮತ್ತು 6 ಡಬಲ್ ಕ್ರೋಶೆ. ನಾಲ್ಕು, 5, 6 ಆರ್ಚ್ ಮಾಡಿಬಿಟ್ಟು ಇದನ್ನು ನೆಕ್ಸ್ಟ್ ಈ 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಮುಂದೆ ತಗೊಂಡೋಗಿ 3 ಚೈನ್ಗೆ ಇಲ್ಲಿ ನೆಕ್ಸ್ಟ್ ಕುಚ್ಚಿನ 3 ಚೈನ್ ಹಾಕಿಬಿಟ್ಟು ಅದನ್ನು ಲಾಕ್ ಮಾಡಿ ಈ ಥರ ಮುಂದೆ ತಗೊಂಡೋಗಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ, ಇಲ್ಲಿ ಹೆಂಗೆ ಮುಂದುವರ್ಸ್ಕೊಂಡು ಹೋಗಿದ್ದೀವೋ ಹಾಗೆ
ಈ ಥರ ಆರ್ಚ್ ಬರುತ್ತೆ. ನಾನು ಫುಲ್ ಮಾಡಿ ತೋರಿಸ್ತೀನಿ. ಇದು ನಿಮಗೆ ಡಬಲ್ ಕಲರ್ ಆದ ಕಾರಣ ಸ್ವಲ್ಪ ಕಷ್ಟ, 2 ಕಲರ್ ತೊಗೊಂಡು ಹೋಗ್ಬೇಕಾಗಿರೋ. ಸಿಂಗಲ್ ಕಲರ್ ಆದರೆ ಇನ್ನೂ ಸುಲಭ. ಎಲ್ಲೋ ಆರ್ಚಾಗಿ ಇಲ್ಲಿ ಲಾಕ್ ಮಾಡಿ, ನೆಕ್ಸ್ಟ್ 3 ಚೈನ್ ಮಾಡಿ, ವರ್ಕ್ ಟರ್ನ್ ಮಾಡಿ, ಆರ್ಚ್ ಮಾಡಿ, ಮತ್ತೆ ಬನ್ನಿ, ಮತ್ತೆ 3 ಚೈನ್ ಮಾಡಿ, ಹೀಗೆ ಮಾಡ್ಕೊಂಡು ಹೋದ್ರೆ ಆಯಿತು. ಒಂದೇ ಕಲರ್ ಅಂದರೆ. ಇದು ಡಬಲ್ ಕಲರ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಫುಲ್ ಮಾಡಿ ತೋರಿಸ್ತೀನಿ. ಡಿಸೈನ್ ಎಲ್ಲ ಮಾಡಿ ಆದಮೇಲೆ ಈ ಥರ ಕಾಣುತ್ತೆ. ಇದು ನಾನು ಬೇರೆ ಕಲರ್ ಕುಚ್ಚು ಹಾಕಿದ್ದೀನಿ. ಅಂದರೆ ಈಗ ಸೀರೆಯಲ್ಲಿ 3 ಕಲರು ಇದ್ದರೆ 2 ಕಲರಿಂದ ಆರ್ಚ್ ಮಾಡಿಬಿಟ್ಟು 3ನೇ ಕಲರಿಂದು ಕುಚ್ಚು ಮಾಡ್ಕೋಬೋದು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.